ಇದು ಸ್ಯಾಟರ್ಡೆ ಮಾರ್ನಿಂಗ್ ನಮಗೆ ಬ್ರೇಕ್ಫಾಸ್ಟ್ಗೆ ಬಿಸಿ ಬಿಸಿ ಇಡ್ಲಿ, ಸಾಫ್ಟ್ ಆಗಿರುವಂಥ ಇಡ್ಲಿ. ಆ್ಯಂಡ್ ಇದು ಮಂಡೇ ಮಾರ್ನಿಂಗ್ ಇದು ಬ್ರೇಕ್ಫಾಸ್ಟು. ಶಾವಿಗೆ ಉಪ್ಪಿಟ್ಟು ಇಡ್ಲಿ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ಹಾಗೂ ಅದರ ಜೊತೆಗೆ ಕೋಕೋನಟ್ ಚಟ್ನಿ, ಒಗ್ಗರಣೆ ಹಾಕಿರುವಂಥ ತೆಂಗಿನಕಾಯಿ ಚಟ್ನಿ. ಇದೆಲ್ಲ ಬೋಟ್ಸ್, ಫಿಶಿಂಗ್ ಬೋಟ್ಸ್. ಈಗ ಫಿಶಿಂಗ್ ಇಲ್ಲಲ್ಲ, ಹಾಗಾಗಿ ಎಲ್ಲ ನಿಂತ್ಕೊಂಡಿದೆ. ಆ್ಯಂಡ್ ಇದು ಶನೀಶ್ವರ ಟೆಂಪಲ್ಲು. ದೇವರ ದರ್ಶನ ಮಾಡಿ. ಇದೊಂದು ಚಿಕ್ಕ ರೆಸ್ಟೋರೆಂಟ್, ಬಟ್ ಮಸಾಲೆ ಪುರಿ ಅಂತೂ ಟೇಸ್ಟಿಯಾಗಿತ್ತು. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋದಲ್ಲಿ ನೀವು 2 ದಿನದ ವ್ಲಾಗ್ ನೋಡ್ತೀರಾ. ಒಂದು ಮಂಡೇ ವ್ಲಾಗ್, ಇನ್ನೊಂದು ಸ್ಯಾಟರ್ಡೇ ವ್ಲಾಗ್. ಇದು ಶನಿವಾರದ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಕ್ಲಿಪ್ಪಿಂಗ್ ವಿಡಿಯೋ. ಇಲ್ಲಿ ನೀವು ನೋಡ್ತಿರ್ಬೋದು. ಬೆಳಿಗ್ಗೆ ನಮ್ಮ ಅಮ್ಮ ಬಿಸಿ ಬಿಸಿ ಆದಂಥ ಇಡ್ಲಿ ಮಾಡಿದರು. ಈ ಇಡ್ಲಿ ಎಲ್ಲ ಲೋಟೆಯಲ್ಲಿ ಹಾಕ್ತಿದ್ದಾರೆ. ಇದು ಲೋಟದಲ್ಲಿ ಕೂಡ ಮಾಡ್ಬೋದು, ಅಂದರೆ ಇದು ಇಡ್ಲಿ ಲೋಟನೇ. ಆ್ಯಂಡ್ ಇಡ್ಲಿ ತಟ್ಟೆ ಬರುತ್ತೆ, ಅದರಲ್ಲೂ ಮಾಡ್ಬೋದು. ಇಲ್ಲಾಂದರೆ ದೊಡ್ಡ ಪ್ಲೇಟಿಗೇನೂ ಹಾಕ್ಬೋದು. ಯಾವ ರೀತಿ ಬೇಕಾದ್ರೂ ಮಾಡ್ಕೊಬೋದು. ಆ್ಯಂಡ್ ನಾನು ಯಾಕೆ ಇದನ್ನು ಶೇರ್ ಮಾಡಿದ್ದೀನಿ ಅಂದರೆ, ಇದು ಇಡ್ಲಿ ಇದೆ ಅಲ್ಲ, ಫೈನಲ್ ಆಗಿ ನಮಗೆ ಯಾವುದರಲ್ಲಿ ಮಾಡಿದ್ರೂ ಫೈನಲ್ ಆಗಿ ನಮಗೆ ಸ್ಮೂತಾಗಿ ಒಂದು ಫ್ಲವರ್ ಥರ ಬರಬೇಕು ಅಲ್ವಾ. ಸೊ ಎಷ್ಟು ಸ್ಮೂತಾಗಿ ಬಂದಿತ್ತು ಅಂದರೆ ಇಡ್ಲಿ, ಅಷ್ಟು ಸ್ಮೂತಾಗಿ ಬಂದಿತ್ತು. ಅದನ್ನು ಶೇರ್ ಮಾಡೋಕ್ಕೋಸ್ಕರ ನಾನು ಇದು ಕ್ಲಿಪ್ಪಿಂಗನ್ನು ಸೇವ್ ಮಾಡಿ ಇಟ್ಕೊಂಡಿದ್ದೆ ಶನಿವಾರದ ವ್ಲಾಗಲ್ಲಿ. ಆ್ಯಂಡ್ ಇಲ್ಲಿ ನೋಡ್ತಿರ್ಬೋದು, ನಮ್ಮದು ಇಡ್ಲಿ ರೆಡಿ ಇದೆ. ಈ ಥರ ಸ್ಪೂನಲ್ಲಿ ಕೂಡ ತೆಗಿಬೋದು, ಇಲ್ಲಾಂದರೆ ಈ ಥರ ಲೋಟದಲ್ಲಿ ಸ್ವಲ್ಪ ಶೇಕ್ ಮಾಡಿದರೆ ಸಾಕು ನೋಡಿ, ಆರಾಮಾಗಿ ಬಂದುಬಿಡುತ್ತೆ. ಆ್ಯಂಡ್ ಎಷ್ಟು ಸ್ಮೂತಾಗಿದೆ ನೋಡಿ. ಇಡ್ಲಿ ಜೊತೆಗೆ ಮೇಯ್ನಾಗಿ ನಾವು ಮಾಡೋದು ಚಟ್ನಿ, ಅದು ಕೂಡ ಒಗ್ಗರಣೆ ಹಾಕಿರುವಂಥ ಚಟ್ನಿ. ಅದು ತುಂಬ ಟೇಸ್ಟಿಯಾಗಿರುತ್ತೆ, ಎಲ್ಲರಿಗೂ ಗೊತ್ತಿರುತ್ತೆ. ಆ್ಯಂಡ್ ಸಾಂಬಾರು ಕೂಡ ಮಾಡ್ತಾರೆ. ನಾವು ಸಾಂಬಾರು ಮಾಡಲ್ಲ, ನಾವು ಜಾಸ್ತಿಯಾಗಿ ಚಟ್ನಿನೇ ಮಾಡೋದು, ಕೋಕೋನಟ್ ಚಟ್ನಿ. ಇದು ನಮ್ಮ ಬ್ರೇಕ್ಫಾಸ್ಟ್ ಆಗಿತ್ತು ಸ್ಯಾಟರ್ಡೆ ಮಾರ್ನಿಂಗ್. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸ್ಯಾಟರ್ಡೇ, ಸೊ ಈಗ ನಾನು ಟೆಂಪಲ್ಗೆ ಹೊರಟಿದ್ದೆ. ನಾನು ಮತ್ತು ನನ್ನ ಹಸ್ಬೆಂಡ್ ಟೆಂಪಲ್ಗೆ ಹೋಗ್ತಿದ್ದೀವಿ. ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ಶನೀಶ್ವರ ಟೆಂಪಲ್ಗೆ ಹೋಗುವ ಅಂತ ಅಂದ್ಕೊಂಡಿದ್ದೀವಿ. ಸೊ ಒಂದು ಆಚೆ ಮಲ್ಪೆ ಕಡೆ ಒಂದಿದೆ ಟೆಂಪಲ್, ಇನ್ನೊಂದು ಉಡುಪಿ ಕೃಷ್ಣ ಮಠಕ್ಕೆ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀವಿ. ನಾನು ಬಂದಾಗ್ಲಿಂದ ಉಡುಪಿಗೆ ಕೃಷ್ಣ ಮಠಕ್ಕೆ ಹೋಗಲಿಲ್ಲ. ಎಷ್ಟೊಂದು ಜನ ಎಲ್ಲೆಲ್ಲಿಂದೆಲ್ಲ ಬರ್ತಾರೆ, ಬಟ್ ನಮಗೆ ನಾವು ಉಡುಪಿಯಲ್ಲಿದ್ದು ಹೋಗೋದು ಕಮ್ಮಿ. ಸೊ ಹಾಗೆ ಇವತ್ತು ಹೋಗಿ ಬರೋಣ ಅಂತ ಹೋಗ್ತಿದ್ದೀವಿ. ಸೊ ಬನ್ನಿ, ವ್ಲಾಗ್ ನೋಡಿ. ವ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನಾನು ಆಗಲೇ ಹೇಳಿದಾಗ ಈಗ ಫಸ್ಟ್ ಹೋಗೋದು ಶನೀಶ್ವರ ಟೆಂಪಲ್. ಇದು ಮಲ್ಪೆ ಪಡುಕೆರೆಯಲ್ಲಿರುವಂಥ ಟೆಂಪಲ್. ನಮ್ಮ ಮನೆಯಿಂದ ಜಸ್ಟ್ 3 to 4 ಕಿಲೋಮೀಟರ್ಸ್ ದೂರ ಇರ್ಬೋದು. ಬಟ್ ನಾನು ಈ ಟೆಂಪಲ್ಗೆ ಹೋಗೋದು ಫಸ್ಟ್ ಟೈಮ್. ಇಲ್ಲೆಲ್ಲ ನೀವು ನೋಡ್ತಿದ್ದೀರಲ್ಲ, ಇದು ಬೋಟ್ಸ್, ಇದೆಲ್ಲ ಮಲ್ಪೆ ಫಿಶಿಂಗ್ ಬೋಟ್ಸು. ಇದೆಲ್ಲ ದೊಡ್ಡ ದೊಡ್ಡ ಫಿಶಿಂಗ್ ಬೋಟ್ಸ್. ಇದೆಲ್ಲ ಈಗ ನಿಂತಿದೆ, ಯಾಕಂದರೆ ಈಗ ರೈನಿ ಸೀಸನ್ ಅಲ್ವಾ, ಈಗ ಸ್ವಲ್ಪ ಕಮ್ಮಿ ಫಿಶಿಂಗ್ ಮಾಡೋದು. ಹಾಗಾಗಿ ಬೋಟ್ಸ್ ಯಾವುದು ಸೀಗೆ ಹೋಗಲ್ಲ, ಹಾಗಾಗಿ ಎಲ್ಲ ಇಲ್ಲಿ ನಿಲ್ಲಿಸಿದ್ದಾರೆ. ಆ್ಯಂಡ್ ಇಲ್ಲಿ ಚಿಕ್ಕ ಬೋಟ್ಸ್ ಕೂಡ ಇದೆ, ದೊಡ್ಡ ಬೋಟ್ಸ್ ಕೂಡ ಇದೆ. ನೀವು ಈ ಟೆಂಪಲ್ಗೆ ಹೋಗುವಾಗ ಈ ಥರ ಸೀನರಿ ಎಲ್ಲ ನಿಮಗೆ ನೋಡಲಿಕ್ಕೆ ಸಿಗುತ್ತೆ. ಆ್ಯಂಡ್ ಇನ್ನೇನು 2 ಮಂತ್ಸಲ್ಲೆಲ್ಲ ಫಿಶಿಂಗ್ ಸ್ಟಾರ್ಟ್ ಮಾಡ್ತಾರೆ. ನೆಕ್ಸ್ಟ್ ನಿಮಗೆ ಬ್ರಿಡ್ಜ್ ಸಿಗುತ್ತೆ. ಆ್ಯಂಡ್ ಆ ಬ್ರಿಡ್ಜ್ ಕೂಡ ಬ್ಯೂಟಿಫುಲ್ ಆಗಿದೆ. ಇಲ್ಲಿ ನೋಡ್ತಿರ್ಬೋದು, ಇದೇ ಬ್ರಿಡ್ಜು. ಫಸ್ಟ್ ಎಲ್ಲ ಈ ಥರ ಬ್ರಿಡ್ಜ್ ಇರಲಿಲ್ಲ, ದೋಣಿಯಲ್ಲೇ ಹೋಗ್ತಿದ್ರು ಜನ ಟೆಂಪಲ್ಗೆ. ಬ್ರಿಡ್ಜು ಎಂಡ್ ಆದಮೇಲೆ ನಿಮಗೆ ರೈಟ್ ಸೈಡ್ಗೆ ಒಂದು ರೋಡ್ ಸಿಗುತ್ತೆ. ಆ ರೋಡಲ್ಲಿ ಹೋಗುವಾಗ ನಿಮ್ಮ ಲೆಫ್ಟ್ ಸೈಡಲ್ಲಿ ಒಳ್ಳೆ ಬೀಚ್ ಇರುತ್ತೆ. ಆ್ಯಂಡ್ ಒಂದು ರೋಡು, ಗ್ರೀನರೀಸು, ಟೋಟಲ್ ಆಗಿ ಆ ದೇವಸ್ಥಾನಕ್ಕೆ ಹೋಗುವಾಗ ಒಳ್ಳೆ ಸೀನರೀಸ್ ನಿಮಗೆ ನೋಡಲಿಕ್ಕೆ ಸಿಗುತ್ತೆ ಅಂತ ಹೇಳ್ಬೋದು. ಫೈನಲ್ ಆಗಿ ನಾವು ದೇವಸ್ಥಾನಕ್ಕೆ ರೀಚ್ ಆದಾಗ ಸ್ವಲ್ಪ ಜನ ಇದ್ದರು. ಆ್ಯಂಡ್ ಇಲ್ಲಿ ಒಂದು ಸ್ಪೆಷಲ್ ಏನು ಅಂದರೆ, ಎಲ್ಲರೂ ವೀಡಿಯೋ ಮಾಡ್ತಿದ್ರು, ದೇವ್ರದ್ದು ವೀಡಿಯೋ ಮಾಡ್ತಿದ್ರು, ದೇವಸ್ಥಾನದ ವೀಡಿಯೋ ಮಾಡ್ತಿದ್ರು. ಆ್ಯಂಡ್ ಫೋಟೋಸ್ ಎಲ್ಲ ತೆಗೆಸ್ಕೊಳ್ತಿದ್ರು. ಸೊ ಹಾಗಾಗಿ ನಾನು ಕೂಡ ವೀಡಿಯೋ
ವಿಡಿಯೋ ಎಲ್ಲ ಮಾಡಲಿಕ್ಕಾಯಿತು ನನಗೆ ಕೂಡ. ಇಲ್ಲಾಂದರೆ ನಾನು ಜಾಸ್ತಿ ದೇವಸ್ಥಾನದಲ್ಲೆಲ್ಲ ವಿಡಿಯೋ ಫೋಟೋಸ್ ಇದೆಲ್ಲ ತೆಗೆಸ್ಕೊಳ್ಳಲ್ಲ. ಸೊ ಇಲ್ಲಿ ಅದೊಂದು ಬೆಸ್ಟ್ ಅಂತಲೇ ಹೇಳ್ಬೋದು. ಸೊ ದೇವರ ದರ್ಶನ ಎಲ್ಲ ಮಾಡಿಕೊಂಡು ಆಮೇಲೆ ನಾವು ಅಲ್ಲಿಂದ ಕೃಷ್ಣ ಮಠ ದೇವಸ್ಥಾನಕ್ಕೆ ಹೊರಟ್ವಿ ಉಡುಪಿಯಲ್ಲಿ. ಈಗ ಉಡುಪಿಗೆ ರೀಚ್ ಆದ್ವಿ. ಇದು ಮೇಯ್ನ್ ಎಂಟ್ರೆನ್ಸ್ ದೇವಸ್ಥಾನಕ್ಕೆ ಹೋಗುವಂಥದ್ದು. ಕೆಲವೆಲ್ಲ ಬೇರೆ ಬೇರೆ ಎಂಟ್ರೆನ್ಸ್ ಇದೆ, ಬಟ್ ಇದು ಮೇಯ್ನ್ ಎಂಟ್ರೆನ್ಸ್ ಅಂತ ಹೇಳ್ಬೋದು. ಆ್ಯಂಡ್ ಇಲ್ಲೆಲ್ಲ ಚಿಕ್ಕ ಚಿಕ್ಕ ಶಾಪ್ಸ್ ಇದೆ. ಇದೆಲ್ಲ ಕೆಲವು ಶಾಪ್ಸ್ ಬಂದಾಗಿತ್ತು, ಕೆಲವು ಓಪನ್ ಆಗಿತ್ತು. ನಾವು ಈವ್ನಿಂಗ್ ಟೈಮ್ ಹೋಗಿರೋದ್ರಿಂದ ಒಂದು 6 o'clock ಆ ಥರ ಆಗಿದೆ, ಅದಕ್ಕೆ ಬಂದ್ ಮಾಡಿದ್ದಾರೆ ಏನೋ ಗೊತ್ತಿಲ್ಲ. ಆ್ಯಂಡ್ ಫೈನಲಿ ಕೃಷ್ಣ ಮಠ ರೀಚ್ ಆದ್ವಿ ನಾವು. ಈ ರೋಡ್ಗೆ ರಥಬೀದಿ ಅಂತ ಹೇಳ್ತಾರೆ. ಆ್ಯಂಡ್ ಇಲ್ಲಿ ನಮ್ಮ ಉಡುಪಿಯಲ್ಲಿರೋರ್ಗೆ ಎಲ್ಲರಿಗೂ ಗೊತ್ತಿರುತ್ತೆ. ಆ್ಯಂಡ್ ನಮ್ಮ ಉಡುಪಿ ಆಚೆ ಇರುವವ್ರಿಗೆಲ್ಲ ಗೊತ್ತಿರಲ್ಲ. ಆ್ಯಂಡ್ ನಂದು ವ್ಯೂವರ್ಸ್ ಸ್ವಲ್ಪ ಆಚೆ ಕಡೆ ಅವರು ಇರ್ತಾರೆ, ಬೇರೆ ಡಿಸ್ಟ್ರಿಕ್ಟಿಂದ ಕೂಡ ಇರ್ತಾರೆ. ಸೊ ಅವರಿಗೆ ನಾನೇ ಹೇಳೋದು ಅಷ್ಟೇ. ಇಲ್ಲಿ ನೀವು ನೋಡ್ತಿರ್ಬೋದು, ಇದು ಕನಕನ ಕಿಂಡಿ ಅಂತ ಹೇಳ್ತಾರೆ. ಇದ್ರ ಸ್ಟೋರಿ ಎಲ್ಲರಿಗೂ ಗೊತ್ತಿರುತ್ತೆ, ನಾನೇನು ಹೇಳಬೇಕಾಗಿಲ್ಲ. ಆ್ಯಂಡ್ ಇದರೊಳಗೆ ನಾವು ಹೋಗಿಲ್ಲ. ನಾನು ತುಂಬ ಸಲ ಹೋಗಿದ್ದೀನಿ, ಹಾಗಾಗಿ ಇವತ್ತು ನಾವು ಹೋಗಿಲ್ಲ. ಇಲ್ಲಿ ನೀವು ಡೈರೆಕ್ಟಾಗಿ ನೋಡಿದರೆ ಇಲ್ಲಿ ಕೃಷ್ಣ ದೇವರು ಕಾಣಿಸ್ತಾರೆ. ಆ್ಯಂಡ್ ಇದು ಅನಂತೇಶ್ವರ ದೇವಸ್ಥಾನ. ನಾವು ಇಲ್ಲಿ ಹೋಗಿ ಸ್ವಲ್ಪ ಆಯಿಲ್ ಹಾಕಿಬಿಟ್ಟು ದೇವರಿಗೆ ದೀಪ ಹಾಕಿಬಿಟ್ಟು ಬಂದ್ವಿ. ಇಲ್ಲಿ ಕೂಡ ನಾನು ದೇವಸ್ಥಾನದ್ದು ವಿಡಿಯೋ ಮಾಡಿದ್ದೀನಿ, ತುಂಬ ಜನನೂ ಮಾಡ್ತಿದ್ರು. ಆ್ಯಂಡ್ ತುಂಬ ನಾನು ವೀಡಿಯೋಸ್ ಕೂಡ ನೋಡಿದ್ದೀನಿ. ದೇವರದ್ದು ಅಲ್ಲ, ದೇವಸ್ಥಾನದ್ದು. ನಾನು ಎಷ್ಟೊಂದು ಸಲ ಈ ದೇವಸ್ಥಾನಕ್ಕೆ ಬಂದಿದ್ದೀನಿ, ಬಟ್ ನಾನು ಸರಿಯಾಗಿ ಅಬ್ಸರ್ವ್ ಮಾಡೇ ಇಲ್ಲ. ಇಲ್ಲಿ ನೀವು ನೋಡ್ತಿರ್ಬೋದು, ಇದು ಕಂಪ್ಲೀಟ್ ದೇವಸ್ಥಾನ ಆಗಿರೋದೇ ಕಲ್ಲಿನ ದೇವಸ್ಥಾನ ಅಂತಲೇ ಹೇಳ್ಬೋದು. ಇದು ನಾನು ಅಬ್ಸರ್ವ್ ಮಾಡೇ ಇರಲಿಲ್ಲ. ಸೊ ಈಗ ವಿಡಿಯೋ ಮಾಡ್ತಿದ್ದೀನಲ್ಲ, ಸರಿಯಾಗಿ ನೋಡ್ತಿದ್ದೀನಿ. ಇಲ್ಲಿನೂ ದೇವರ ದರ್ಶನ ಮುಗಿಸ್ಬಿಟ್ಟು ಇಲ್ಲಿ ಹೊರಗಡೆ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದೀವಿ. ಈ ದೇವಸ್ಥಾನದ ಸುತ್ತ ಹೊರಗಡೆ ಮಠಗಳಿವೆ, ಅಂದರೆ 8 ಮಠಗಳು. ಆ ಒಂದೊಂದು ಮಠಕ್ಕೂ ಕೂಡ ಒಂದೊಂದು ಸ್ವಾಮೀಜೀಸ್ ಇರ್ತಾರೆ. ಆ್ಯಂಡ್ 2 ವರ್ಷಕ್ಕೊಂದ್ಸಲ ಇಲ್ಲಿ ಪರ್ಯಾಯ ಅಂತ ನಡೀತದೆ. ಪರ್ಯಾಯ ಅಂದರೆ ಉಡುಪಿಗೆ ಒಂದು ದೊಡ್ಡ ಹಬ್ಬ ಅಂತಲೇ ಹೇಳ್ಬೋದು, ದೊಡ್ಡ ಫೆಸ್ಟಿವಲ್ ಅದು. ಸೊ ಆ ಟೈಮಲ್ಲಿ ಒಬ್ಬೊಬ್ಬರು ಸ್ವಾಮೀಜಿ ಚೇಂಜ್ ಆಗ್ತಾನೆ ಇರ್ತಾರೆ. ಇದು ಕೃಷ್ಣ ಮಠ, ಇದು ಕೃಷ್ಣ ಟೆಂಪಲ್, ಇದು ಕೃಷ್ಣ ದೇವರದ್ದು ಟೆಂಪಲ್ ಇದು.
ಇಲ್ಲಿ ಪಕ್ಕದಲ್ಲಿ ಕೆರೆ ಕೂಡ ಇದೆ. ಇಲ್ಲಿ ಫುಲ್ಲು ಲೈನ್ ಇದ್ರು ಜನ ದೇವಸ್ಥಾನದ ಒಳಗಡೆ ಹೋಗ್ಲಿಕ್ಕೆ. ಇಲ್ಲಿ ನೀವು ನೋಡ್ತಿರ್ಬೋದು. ಆ್ಯಂಡ್ ನಾವು ಈ ಟೆಂಪಲಲ್ಲಿ ಹೋಗಲಿಲ್ಲ, ಆಗಲೇ ಹೇಳ್ದಾಗೆ ಇನ್ನೊಂದು ಸಲ ಯಾವಾಗನಾದರೂ ಹೋಗ್ತೀವಿ. ಆ್ಯಂಡ್ ಇಲ್ಲಿ ನಿಮಗೆ ಕೆಲವು ಮಠಗಳನ್ನು ತೋರಿಸ್ತೀನಿ. ಆಗ ನಾನು ಅಷ್ಟಮಠ ಅಂತ ಹೇಳ್ದೆ ಅಲ್ಲ, ಅದರಲ್ಲಿ ಇಲ್ಲಿ ನೀವು ನೋಡ್ತಿರ್ಬೋದು ಒಂದು ಕಣಿಯೂರು ಮಠ ಕೂಡ ಒಂದು. ಆ್ಯಂಡ್ ಆಚೆ ಹೋದರೆ ಸೋದೆ ಮಠ, ಪುತ್ತಿಗೆ ಮಠ, ಆ ಥರನೇ ಒಂದೊಂದು ಮಠ ಇರುತ್ತೆ ದೇವಸ್ಥಾನದ ಸುತ್ತ. ಸೊ ಅದನ್ನೆಲ್ಲ ನೋಡಿಕೊಂಡು ನಾವು ಹೋದ್ವಿ. ಅದಾದಮೇಲೆ ನನ್ನ ಹಸ್ಬೆಂಡು ಇಲ್ಲೇ ಒಂದು ಚಿಕ್ಕ ರೆಸ್ಟೋರೆಂಟ್ ಇದೆ, ಅದರ ಹೆಸರು ಪರಿವಾರ ಅಂತ. ಸೊ ಅಲ್ಲಿ ಕರ್ಕೊಂಡೋದ್ರು. ಅಲ್ಲಿ ಕರ್ಕೊಂಡೋಗಿ ನಮ್ಮದು ಮಾಮೂಲಿ ಈ ಮಳೆ ಟೈಮ್ಗೆಲ್ಲ ಏನು ಇಷ್ಟ ಆಗೋದು ಎಲ್ಲರಿಗೂ, ಚಾಟ್ಸ್ ಇಷ್ಟ ಆಗೋದಲ್ವ. ಸೊ ಚಾಟ್ಸಲ್ಲಿ ಮಸಾಲೆ ಪೂರಿ ಆ್ಯಂಡ್ ಮತ್ತು ಗಡ್ಬಡ್ ಐಸ್ ಕ್ರೀಮ್ ತೊಗೊಂಡ್ವಿ. ಗಡ್ಬಡ್ ಅಂದರೆ ತುಂಬಾ ಫೇಮಸ್, ಎಲ್ಲರಿಗೂ ಗೊತ್ತಿರುತ್ತೆ ಅದು. ಆ್ಯಂಡ್ ನಾನು ತಿನ್ನೋದೇ 2 ಇಯರ್ಸ್ ಆಯಿತು. ನನಗೆ ಯು ಎಲ್ಲಿರುವಾಗ ಏನೋ ಈ ಥರ ಟೇಸ್ಟಿ ಐಸ್ ಕ್ರೀಮ್ ನನಗೆ ಸಿಕ್ಕಿಲ್ಲ ಊರಲ್ಲಿ ತಿಂದಿರೋ ಹಾಗೆ. ಸೊ ಬಂದಾಗ ನಾನು ಏನು ಇಲ್ಲೆಲ್ಲ ಹೋಟೆಲ್ಗೆ ನಾನು ಹೋದಾಗ ನಾನು ಏನು 2 ಇಯರ್ಸಲ್ಲಿ ಮಿಸ್ ಮಾಡಿದ್ದೀನಿ ಅದನ್ನೆಲ್ಲ ತೊಗೊಂಡು ತಿನ್ನೋದು. ಇದು ನೆಕ್ಸ್ಟ್ ಮಾರ್ನಿಂಗ್ ನಾನು ವ್ಲಾಗ್ ಮಾಡ್ತಿದ್ದೀನಿ. ಇವತ್ತು ನಮ್ಮಮ್ಮ ಬ್ರೇಕ್ಫಾಸ್ಟಿಗೆ ಶಾವಿಗೆ ಉಪ್ಪಿಟ್ಟು ಮಾಡ್ತಿದ್ದಾರೆ. ಸೊ ತುಂಬ ಸಿಂಪಲಾಗಿ ಮಾಡ್ತಾರೆ. ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ತಾರೆ. ನಮ್ಮಮ್ಮ ಯಾವ ರೀತಿ ಮಾಡ್ತಾರೆ ಅಂತ ತೋರಿಸ್ತೀನಿ. ಆ್ಯಂಡ್ ನಾನು ಕೂಡ ಒಂದ್ಸಲ ಮಾಡಿದ್ದೆ ಯು ಎಲ್ಲಿರುವಾಗ. ಅದು ಬೇರೆ ಥರ, ಇದು ಬೇರೆ ಥರ. ಸೊ ಇವ್ರು ಯಾವ ಥರ ಮಾಡ್ತಾರಂತ ತೋರಿಸ್ತೀನಿ ನೋಡಿ. ಫಸ್ಟ್ ಇಲ್ಲಿ ಒಂದು ಪ್ಯಾನಿಗೆ ಕಡಲೆಕಾಳು ಹಾಕ್ಕೊಳ್ತಿದ್ದಾರೆ. ಕಡಲೆಕಾಳು ಅದಕ್ಕಿಂತ ಮುಂಚೆ ಆಯಿಲ್ ಹಾಕಿದ್ದಾರೆ. ಆಯಿಲ್ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ತಾರೆ. ಸ್ವಲ್ಪ ಡಾರ್ಕ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೊಳ್ತಾರೆ, ಯಾಕಂದರೆ ಕಡಲೆಕಾಳು ಕ್ರಿಸ್ಪಿ ಆಗಿರಬೇಕಲ್ವ, ಹಾಗಾಗಿ. ಅದಾದಮೇಲೆ ನೆಕ್ಸ್ಟು ಶಾವಿಗೆ ಇದೆ ಅಲ್ಲ, ಶಾವಿಗೆಯನ್ನು ಫ್ರೈ ಮಾಡ್ಕೊಳ್ಬೇಕು ಆಯಿಲಲ್ಲಿ. ಆ್ಯಂಡ್ ಇಲ್ಲಿ ನೀರು ಬಾಯ್ಲ್ ಆಗಲಿಕ್ಕೆ ಇಟ್ಟಿದ್ದಾರೆ. ಇಲ್ಲಿ ಶಾವಿಗೆ ಫ್ರೈ ಮಾಡ್ತಿದ್ದಾರೆ. ಕೆಲವರು ಶಾವಿಗೆ ಉಪ್ಪಿಟ್ಟು ಅಂದರೆ ಕೆಲವರು ತರಕಾರಿಗಳನ್ನು ಆ್ಯಡ್ ಮಾಡ್ಕೊಳ್ತಾರೆ. ಅಂದರೆ ಕ್ಯಾರೆಟ್, ಬೀನ್ಸ್, ಈ ಥರ ಬಟಾಣಿ, ಹಸಿರು ಬಟಾಣಿ ಇದನ್ನೆಲ್ಲ ಹಾಕ್ಕೊಂಡು ಕೂಡ ಮಾಡ್ಬೋದು. ನಾವಿಲ್ಲಿ ಸಿಂಪಲಾಗಿ ಮಾಡ್ತಿದ್ದೀವಿ. ಶಾವಿಗೆ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಅದನ್ನು ತೆಗೆದು ಸೇಮ್ ಬಾಣಲಿಗೆ ನಾವಿಲ್ಲಿ ಸ್ವಲ್ಪ ಆಯಿಲ್ ಅಂದರೆ ಕೋಕೋನಟ್ ಆಯಿಲ್ ಹಾಕ್ಕೊಂಡಿದ್ದಾರೆ. ಆ್ಯಂಡ್ ಸ್ವಲ್ಪ ಸಾಸಿವೆ, ಸ್ವಲ್ಪ ಉದ್ದಿನಬೇಳೆ ಹಾಕಿ ಸ್ವಲ್ಪ ಡಾರ್ಕ್ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಂಡಿದ್ದಾರೆ. ಅದಾದಮೇಲೆ ಅದಕ್ಕೆ ಆನಿಯನ್ ಹಾಕ್ಕೊಳ್ತಿದ್ದಾರೆ. ಅದ್ರ ಜೊತೆ ಗ್ರೀನ್ ಚಿಲ್ಲೀಸ್ ಕೂಡ ಹಾಕ್ಕೊಳ್ತಿದ್ದಾರೆ. ಒಂದು ಆನಿಯನ್, ಒಂದು 3 ಇಂದ 4 ಗ್ರೀನ್ ಚಿಲ್ಲೀಸ್ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ನೆಕ್ಸ್ಟ್ ಈಗ ಸ್ವಲ್ಪ ಕರಿ ಲೀವ್ಸ್ ಹಾಕ್ಕೊಳ್ತಿದ್ದಾರೆ. ಅದಾದಮೇಲೆ ಸ್ವಲ್ಪ ಅರಿಶಿನ ಬೇಕಿದ್ರೆ ಹಾಕೊಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ನೆಕ್ಸ್ಟು ಸ್ವಲ್ಪ ಉಪ್ಪು ಎಲ್ಲ ಹಾಕಿ ಲಾಸ್ಟಿಗೆ ಒಂದು ಸಲ ಫ್ರೈ ಮಾಡಿದ ಮೇಲೆ ಇದಕ್ಕೆ ನೀರು ಆ್ಯಡ್ ಮಾಡ್ತಾರೆ. ಲಾಸ್ಟಿಗೆ ಕಡಲೆ ಹಾಕಿಬಿಟ್ಟು ಇದಕ್ಕೆ ಆಗ ಬಿಸಿ ಮಾಡ್ಕೊಂಡಿರುವ ನೀರು ಹಾಕಬೇಕು. ನೀರು ಚೆನ್ನಾಗಿ ಬಾಯ್ಲ್ ಆದಮೇಲೆ ಶಾವಿಗೆ ಹಾಕಬೇಕು. ಶಾವಿಗೆ ಹಾಕಿ ಒಂದು 3 to 4 ಮಿನಿಟ್ಸ್ ಬಿಡಬೇಕು. ಇದೀಗ ನೀರು ಚೆನ್ನಾಗಿ ಬಾಯ್ಲ್ ಆಗಲಿ. ಬೆಳಿಗ್ಗೆನೇ ಮಳೆ ಸ್ಟಾರ್ಟ್ ಆಗಿದೆ. ಇಲ್ಲಿ ನೋಡ್ತಿರ್ಬೋದು, ಮಳೆ ನೋಡಿ ಯಾವ ರೀತಿ ಜೋರಾಗಿ ಬರ್ತಿದೆ ಮಳೆ. ಚೆನ್ನಾಗಾಗುತ್ತೆ ಮಳೆ ಎಲ್ಲ ಬಂದರೆ ನೋಡಲಿಕ್ಕೆ. ನೀರು ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ. ಇದಕ್ಕೀಗ ನಾವು ಲಾಸ್ಟಿಗೆ ಶಾವಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಕೊಡುವ. ಒಳ್ಳೆ ಸ್ಮೂತಾಗತ್ತೆ. ಅಷ್ಟರ ತನಕ ಸ್ಲೋಲಿ ಮಿಕ್ಸ್ ಮಾಡ್ತಾ ಇರಬೇಕು. ನೀರೆಲ್ಲ ಡ್ರೈ ಆಯಿತು. ಇಲ್ಲಿ ನೋಡ್ತಿರ್ಬೋದು. ಈಗ ಲೋ ಫ್ಲೇಮಲ್ಲಿ ಇಟ್ಟಿದ್ದಾರೆ. ಇದಕ್ಕೆ ಒಂದು ಲೆಮನ್ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಕೊಟ್ಟರೆ ನಮ್ಮದು ಶಾವಿಗೆ ಉಪ್ಪಿಟ್ಟು ರೆಡಿ. ಇದು ಡಿಫ್ರೆಂಟ್ ವೆರೈಟಿಯಲ್ಲಿ ಮಾಡ್ತಾರೆ, ಯಾವ್ಯಾವ ಟೈಪ್ಸಲ್ಲಿನೂ ಮಾಡ್ಕೊಳ್ಬೋದು. ನಾವು ನಮಗೆ ಹೇಗೆ ಸಿಂಪಲ್ ಆಗಬೇಕಾದ್ರೆ ಈ ಥರ ಮಾಡ್ಕೊಬೋದು ಅಷ್ಟೇ. ಫ್ರೆಂಡ್ಸ್, ಬ್ರೇಕ್ಫಾಸ್ಟ್ ಆಯಿತು. ಎಷ್ಟು ಜೋರಾಗಿ ಮಳೆ ಬರ್ತಿದೆ ನೋಡ್ಬೋದು ನೀವೇ. ಬೆಳಗಿನ ಮಳೆ ಹಿಡಿದಿದೆ.
ನಮಗೆ ಗೂಚಿಗೆ ಮಳೆ ಅಂದರೆ ತುಂಬ ಇಷ್ಟ ನೋಡಿ, ಎಲ್ಲ ವೆಟ್ ಮಾಡ್ಕೊಂಡಿದೆ. ಇವತ್ತು ಬೇರೆ ಇದಕ್ಕೆ ಸ್ನಾನ ಮಾಡಿಸ್ಬೇಕು. ನಾವು ವೀಕ್ಲಿ ಒಂದ್ಸಲ ಸ್ನಾನ ಮಾಡಿಸ್ತೀವಿ ಇದಕ್ಕೆ.